ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿಂಬೆಹಣ್ಣನ್ನು ಬಹಳ ಕಾಲ ಶೇಖರಿಸಿಡುವ ವಿಧಾನಗಳು. ಬೇಸಿಗೆ ಬಂದಾಯಿತು. ಮಧ್ಯಾಹ್ನದ ಬಿಸಿಲಿಗೆ ದೇಹವನ್ನು ಹೇಗೆ ತಂಪಾಗಿಟ್ಟುಕೊಳ್ಳಬೇಕು ಮತ್ತು ಬೆವರಿನಿಂದ ದೇಹವನ್ನು ಹೇಗೆ ರಕ್ಷಣೆ ಮಾಡಿಕೊಳ್ಳಬೇಕು ಎಂಬ ಆಲೋಚನೆಗಳು ಎಲ್ಲರ ತಲೆಯಲ್ಲಿ ಓಡಾಡುತ್ತಿರುತ್ತವೆ. ಪ್ರಪಂಚ ಎಷ್ಟೇ ಮುಂದುವರೆದಿದ್ದರೂ ಕೂಡ ಮಧ್ಯಾಹ್ನದ ಬಿರು ಬೇಸಿಗೆ ಎಂದಕ್ಷಣ ನಮಗೆ ತಕ್ಷಣ ನೆನಪಾಗುವುದು ತಣ್ಣನೆಯ ನಿಂಬೆಹಣ್ಣಿನ ಪಾನಕ. ನೀವು ಯಾವುದೇ ಸಮಯದಲ್ಲಿ ಮಾರುಕಟ್ಟೆಗೆ ನಿಂಬೆಹಣ್ಣು ತೆಗೆದುಕೊಳ್ಳಲು ಹೋದರೆ ಅದರ ಮೇಲ್ಭಾಗದ ಸಿಪ್ಪೆ ತೆಳು ಇರುವಂತೆ ಇದ್ದರೆ ಒಳ್ಳೆಯದು. ದಪ್ಪ ಸಿಪ್ಪೆಯ ನಿಂಬೆಹಣ್ಣಿಗಿಂತ ಇವುಗಳಲ್ಲಿ ಹೆಚ್ಚು ರಸವಿರುತ್ತದೆ. ಒಂದು ವೇಳೆ ನೀವು ನಿಂಬೆಹಣ್ಣನ್ನು ತಕ್ಷಣಕ್ಕೆ ಬಳಸದೇ ಇರುವ ಆಲೋಚನೆ ಇದ್ದರೆ ಸಾಧ್ಯವಾದಷ್ಟು ಹಸಿರು ಬಣ್ಣದ ನಿಂಬೆಹಣ್ಣುಗಳನ್ನು ಆಯ್ಕೆ ಮಾಡಿಕೊಳ್ಳಿ. ಇವುಗಳು ಹಣ್ಣಾಗಲು ತುಂಬಾ ಸಮಯ ತೆಗೆದುಕೊಳ್ಳುತ್ತವೆ, ಹೆಚ್ಚು ದಿನ ಕೆಡದೆ ಉಳಿಯುತ್ತವೆ. ಈ ಬೇಸಿಗೆ ಕಾಲದಲ್ಲಿ ನಿಂಬೆಹಣ್ಣು ತುಂಬಾ ದುಬಾರಿ. ಅಗತ್ಯವಿದೆ ಎಂದು ಹೆಚ್ಚು ನಿಂಬೆಯನ್ನು ತಂದಿಟ್ಟರೆ ಬಹುಬೇಗನೆ ಹಾಳಾಗುತ್ತವೆ. ಆದರೆ ಈ ಕೆಲವು ಟ್ರಿಕ್ಸ್ ಅನುಸರಿಸಿದರೆ ದೀರ್ಘಕಾಲದವರೆಗೆ ನಿಂಬೆಹಣ್ಣು ತಾಜಾ ಮತ್ತು ರಸಭರಿತವಾಗಿರುತ್ತವೆ. ನೀರು ತುಂಬಿದ ಗಾಜಿನ ಜಾರಿನಲ್ಲಿ ನಿಂಬೆಹಣ್ಣುಗಳನ್ನು ಹಾಕಿ ಫ್ರಿಡ್ಜ್ನಲ್ಲಿಡುವುದು ತುಂಬಾ ಸರಳವಾದ ಟ್ರಿಕ್. ನಿಂಬೆಯ ರಸವನ್ನು ಶೇಖರಿಸಿಡಲು ಒಂದು ಉತ್ತಮ ವಿಧಾನವೆಂದರೆ ನಿಂಬೆಹಣ್ಣಿನ ಎಲ್ಲಾ ರಸವನ್ನು ಐಸ್ ಟ್ರೇಗೆ ಹಾಕಿ ಫ್ರೀಜ್ ಮಾಡಿ ಐಸ್ ಕ್ಯೂಬ್ಗಳನ್ನು ತಯಾರಿಸುವುದು. ನಿಂಬೆಹಣ್ಣನ್ನು ತಾಜಾವಾಗಿರಿಸಲು ಸಾಸಿವೆ ಸಂಸ್ಕರಿಸಿದ ಎಣ್ಣೆಯನ್ನು ಅನ್ವಯಿಸಿ ನಂತರ ಅದನ್ನು ಜಿಪ್ ಲಾಕ್ ಬ್ಯಾಗ್ನಲ್ಲಿ ಹಾಕಿ ಫ್ರಿಡ್ಜ್ ಅಥವಾ ಸಾಮಾನ್ಯ ಕೋಣೆಯ ಉಷ್ಣಾಂಶದಲ್ಲಿ ಇರಿಸಿ. ಇದರಿಂದ ನಿಂಬೆಹಣ್ಣು ಹಾಳಾಗದೆ ಹಾಗೆ ಉಳಿಯುತ್ತದೆ. ಅಲ್ಯೂಮಿನಿಯಂ ಫಾಯಿಲ್ನಲ್ಲಿ ಸುತ್ತಿಡಿ. ನಿಂಬೆಹಣ್ಣನ್ನು ದೀರ್ಘಕಾಲದವರೆಗೆ ತಾಜಾವಾಗಿಡಲು ಬಯಸಿದರೆ ಅದನ್ನು ಅಲ್ಯೂಮಿನಿಯಂ ಫಾಯಿಲ್ನಲ್ಲಿ ಸುತ್ತಿಡಿ. ಹೀಗೆ ಮಾಡುವುದರಿಂದ ನಿಂಬೆಹಣ್ಣು ತೇವಾಂಶದ ಸಂಪರ್ಕಕ್ಕೆ ಬರುವುದಿಲ್ಲ ಮತ್ತು ದೀರ್ಘಕಾಲದವರೆಗೆ ತಾಜಾವಾಗಿರುತ್ತದೆ. ನೀವು ಕತ್ತರಿಸಿದ ನಿಂಬೆಹಣ್ಣನ್ನು ಇಡಲು ಬಯಸಿದರೆ ನಿಂಬೆಹಣ್ಣನ್ನು ಸಣ್ಣ ತಟ್ಟೆಯಲ್ಲಿ ಇಡಿ. ಪ್ಲಾಸ್ಟಿಕ್ ಕವರ್ನಿಂದ ಸುತ್ತಿ ಅದನ್ನು ಏರ್ಟೈಟ್ ಡಬ್ಬದಲ್ಲಿ ಹಾಕಿ ಫ್ರಿಡ್ಜ್ನಲ್ಲಿಡಿ. ಸೇಬು ಮತ್ತು ಬಾಳೆಹಣ್ಣಿನೊಂದಿಗೆ ಎಂದಿಗೂ ನಿಂಬೆಹಣ್ಣನ್ನು ಸಂಗ್ರಹಿಸಿ ಇಡಬೇಡಿ. ಸೇಬು ಹಾಗೂ ಬಾಳೆಹಣ್ಣಿನಲ್ಲಿ ಎಥಿಲಿನ್ ಎಂಬ ಹಾರ್ಮೋನ್ ಉತ್ಪತ್ತಿಯಾಗುವುದರಿಂದ ಇದು ಆಮ್ಲೀಯ ಹಣ್ಣುಗಳು ಬೇಗ ಹಾಳಾಗಲು ಕಾರಣವಾಗುತ್ತದೆ. ಇನ್ನು ನಿಂಬೆಹಣ್ಣು ಹಸಿರಾಗಿದ್ದು ಹೆಚ್ಚು ರಸ ಬೇಕು ಎನ್ನುವುದಾದರೆ ಅಡುಗೆ ಮನೆಯ ಸ್ಲ್ಯಾಬ್ ಮೇಲೆ ನಿಂಬೆಹಣ್ಣನ್ನು ಇಟ್ಟು ನಿಮ್ಮ ಅಂಗೈಯಿಂದ ಒತ್ತಡ ಕೊಟ್ಟು ಉಜ್ಜಬೇಕು. ಇದರಿಂದ ನಿಂಬೆಹಣ್ಣಿನಲ್ಲಿ ಹೆಚ್ಚಿನ ರಸವನ್ನು ಹಿಂಡಲು ಸುಲಭವಾಗುತ್ತದೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಮರೆಯದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.